ಹಾಯ್, ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನೋಡಿ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ವಿಡಿಯೋ ನಾನು ತೊಂಡೆಕಾಯಿ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತೊಂಡೆಕಾಯಿ. ಇದು ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಮತ್ತು ಆರೋಗ್ಯ ಎಷ್ಟೊಂದು ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಅತ್ಯುತ್ತಮ ಆರೋಗ್ಯಕಾರಿ ತರಕಾರಿಗಳಲ್ಲಿ ತೊಂಡೆಕಾಯಿ ಕೂಡ ಒಂದು. ಏಕೆಂದರೆ ಇದರಲ್ಲಿ ಫೈಬರ್ ಅಂಶ ಹೇರಳವಾಗಿದ್ದು, ಹಾಗೆ ಎ ಬಿ ಸಿ ಜೀವಸತ್ವಗಳು ಮತ್ತು ಕ್ಯಾಲ್ಸಿಯಂ ಕಂಡು ಬರುತ್ತವೆ. ಹೀಗಾಗಿ ತೊಂಡೆಕಾಯಿ ಸೇವನೆಯಿಂದ ನಾನಾ ರೀತಿಯ ಆರೋಗ್ಯಕಾರಿ ಪ್ರಯೋಜನಗಳನ್ನು ಪಡೆಯಬಹುದು. ದಿನನಿತ್ಯ ತೊಂಡೆಕಾಯಿ ಸೇವಿಸುವುದರಿಂದ ಕಫದ ಸಮಸ್ಯೆಯನ್ನು ದೂರ ಮಾಡಬಹುದು. ಅಲ್ಲದೆ ಮಲಬದ್ಧತೆ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದ್ದರೆ ತೊಂಡೆಕಾಯಿ ಚೆನ್ನಾಗಿ ಸೇವಿಸಿ. ಏಕೆಂದರೆ ತೊಂಡೆಕಾಯಿಯ ಬೀಜಗಳು ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಮಲವಿಸರ್ಜನೆ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಹಸಿ ತೊಂಡೆಕಾಯಿಯನ್ನು ಸೇವಿಸುವುದರಿಂದ ನಿಮ್ಮ ಒಣಗಿರುವ ಚರ್ಮಗಳು ಮೃದುವಾಗಿರುತ್ತದೆ. ಹಾಗೆಯೇ ಮಧುಮೇಹದ ಸಮಸ್ಯೆಯು ದೂರ ಮಾಡುತ್ತದೆ. ಇನ್ನು ತೊಂಡೆಕಾಯಿಯಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇರುತ್ತದೆ. ಆದರೆ ಎಲೆಯ ರಸವನ್ನು ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹಾಗೆಯೇ ಬೇದಿ ಸಮಸ್ಯೆ ಕಾಣಿಸಿಕೊಂಡರೆ ತೊಂಡೆಕಾಯಿಯ ರಸವನ್ನು ಮೊಸರಿನಲ್ಲಿ ಮಿಶ್ರಣ ಮಾಡಿ ದಿನಕ್ಕೆ 2 ಬಾರಿ ಸೇವಿಸಿ. ಇದರಿಂದ ಬೇದಿ ಕಡಿಮೆಯಾಗಬಹುದು. ದೇಹದಲ್ಲಿ ಹುಳು ಅಥವಾ ಸೊಳ್ಳೆಗಳು ಕಚ್ಚಿ ಗುಳ್ಳೆಯಾಗಿದ್ದರೆ, ಗುಳ್ಳೆಗಳು ವಾಸಿಯಾಗಿಲ್ಲದಿದ್ದರೆ ಖಂಡಿತ ಇದು ತೊಂಡೆಕಾಯಿಯ ಎಲೆಯ ರಸವನ್ನು ಆ ಗುಳ್ಳೆಗಳ ನೋವಿಗೆ ಹಚ್ಚಿದರೆ ಖಂಡಿತ ಗುಳ್ಳೆಗಳು ಆಮೇಲೆ ನೋವು ಕೂಡ ಕಡಿಮೆಯಾಗುತ್ತದೆ. ನೋಡಿ, ತೊಂಡೆಕಾಯಿಗಳ ಬಗ್ಗೆ ತುಂಬಾ ಒಳ್ಳೆ ವಿಡಿಯೋ ಇದು. ತೊಂಡೆಕಾಯಿ ತುಂಬ ನಾವು ಜಾಸ್ತಿ ಯೂಸ್ ಮಾಡೋದು, ಬಟ್ ಅದು ಆರೋಗ್ಯಕ್ಕೆ ನಮಗೆ ತುಂಬಾ ಒಳ್ಳೆಯದಿದೆ. ಪಲ್ಯ ಮಾಡಿ ಆದರೂ ಅಥವಾ ಸಾಂಬಾರದಲ್ಲಿ ಹಾಕಿ ಆದರೂ ಅಥವಾ ಹಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ತೊಂಡೆಕಾಯಿ. ಖಂಡಿತ ಮಿಸ್ ಮಾಡ್ದೇ ತೊಂಡೆಕಾಯಿನ ಸೇವನೆ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ. ಥ್ಯಾಂಕ್ ಯು. ಬಾಯ್ ಎಲ್ಲರಿಗೂ.